ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡೇಂಜರ್ಸ್ ಆಫ್ ಡ್ರಗ್ ಅಬ್ಯೂಸ್ ಬೈ ಡಾಕ್ಟರ್ ಹಾರ್ಡಿನ್ ಬಿ ಜೋನ್ಸ್ ರವರ ಎಸ್ಸೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಡೇಂಜರ್ಸ್ ಆಫ್ ಡ್ರಗ್ ಅಬ್ಯೂಸ್ ಅಂದರೆ ನಾವು ಡ್ರಗ್ಸ್, ಮೆಡಿಸಿನ್ಸ್ ಅಂತ, ನಾವು ಆ ಮೆಡಿಸಿನ್ಸನ್ನು ನಮ್ಮ ಕಾಯಿಲೆ ಇದ್ದಾಗ ನಾವು ಅದನ್ನು ತೆಗೆದುಕೊಂಡ್ರೆ ಆ ಕಾಯಿಲೆ ಗುಣಪಡಿಸುತ್ತೆ. ಅದೇ ಡ್ರಗ್ಸನ್ನು ನಾವು ಕಾಯಿಲೆ ಇಲ್ಲದೆ ನಾವು ಪಡೆದುಕೊಂಡಾಗ ಅವು ಮಾದಕ ವಸ್ತುಗಳ ಹಾಗೆ ಕೆಲಸ ಮಾಡುತ್ತೆ. ಆ ಒಂದು ಡ್ರಗ್ಸ್ ಅಬ್ಯೂಸ್ ಅವುಗಳನ್ನು ನಾವು ಬಳಸಿದಾಗ ಆಗುವಂತಹ ಪರಿಣಾಮಗಳ ಬಗ್ಗೆ ಡಾಕ್ಟರ್ ಹಾರ್ಡಿನ್ ಬಿ ಜೋನ್ಸ್ ರವರು ಈ ಎಸ್ಸೆಯನ್ನು ಬರೆದಿರ್ತಾರೆ. ಈ ಎಸ್ಸೆಯ ಕನ್ನಡದ ಸಾರಾಂಶವನ್ನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಡಾಕ್ಟರ್ ಹಾರ್ಡಿನ್ ಬಿ ಜೋನ್ಸ್ ರವರು ಮೊದಲಿಗೆ ಹೇಳ್ತಾರೆ, ನಮ್ಮ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು ಗುಣಪಡಿಸುವ ಉದ್ದೇಶದಿಂದ ಔಷಧಿಗಳನ್ನು ಕಂಡುಹಿಡಿಯಲಾಗಿದೆ ಅಂತ ಹೇಳ್ತಾರೆ. ಈ ಒಂದು ಔಷಧಿಗಳು ಯಾವುದೇ ಒಂದು ಸಾಂಕ್ರಾಮಿಕ ರೋಗ, ಮಾನಸಿಕ ಕಾಯಿಲೆಯನ್ನು ಗುಣ ಮಾಡುತ್ತೆ. ಆ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಆ ಕಾಯಿಲೆಗಳಿಗೆ ನಮಗೆ ಗುಣಪಡಿಸಬಹುದು ಅಂತಕ್ಕಂಥದ್ದು ಜನರು ಭಾವಿಸುವಂತೆ ಆ ಒಂದು ಔಷಧಿಗಳು ಮಾಡಿತ್ತು. ಉದಾಹರಣೆಗೆ ಹೇಳಬೇಕಾದರೆ, ಯಾವುದಾದ್ರೂ ಒಂದು ನರ್ವಸ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಾಬ್ಲಮ್, ಆತಂಕದ ಲಕ್ಷಣಗಳನ್ನು ಕಂಡುಬಂದರೆ ಜನರು ಪೆಪ್ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ. ಆದರೆ ಈ ಜನರನ್ನು ದಾರಿ ತಪ್ಪಿಸೋದಕ್ಕೆ ಈ ವೈದ್ಯಕೀಯ ನಿಯತಕಾಲಿಕೆಗಳು ಅಂದರೆ ಮೆಡಿಕಲ್ ಜರ್ನಲ್ಸ್ ಅಥವಾ ಮ್ಯಾಗಝೈನ್ಸ್ ಏನು ಮಾಡ್ತಾ ಇದ್ದಾವೆ ಅಂದರೆ ಜನರಿಗೆ ಕ್ವಾಂಟಿಲೈಸರ್ಸ್ ಮತ್ತು ಅಪೆಂಟಿಮೈನ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾವೆ. ಅವುಗಳನ್ನು ನೋಡಿದಂತಹ ಜನ ಆ ನಮ್ಮ ಮನಸ್ಥಿತಿಯನ್ನು, ನಮ್ಮ ಮೂಡನ್ನು ಆಲ್ಟರ್ ಮಾಡ್ತಕ್ಕಂತಹ ಡ್ರಗ್ಸನ್ನು ಜನರು ಖರೀದಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ನಿಯತಕಾಲಿಕೆಗಳು ಆ ಒಂದು ಡ್ರಗ್ಸನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾವೆ. ಈ ರೀತಿಯ ಡ್ರಗ್ಗಳೇ ನಮ್ಮ ಜನರು ಅದನ್ನು ದುರುಪಯೋಗ ಪಡಿಸೋದಕ್ಕೆ ಕಾರಣಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಮೆಡಿಸಿನ್ಗಳನ್ನು ಒಬ್ಬ ವ್ಯಕ್ತಿಯು ಡ್ರಗ್ಸನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅವನ ಒಂದು ದೃಢತೆ, ಅವನ ದೇಹದ ಒಂದು ಸಿಚುವೇಶನ್ ಮತ್ತು ಆ ಒಂದು ಪರ್ಸರ್ವಿಯನ್ಸ್ ಮತ್ತು ಸೆಲ್ಫ್ ಡಿಸಿಪ್ಲಿನ್, ಮೆಂಟಲ್ ಎಫರ್ಟ್ ಇವೆಲ್ಲವೂ ಸಹ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ ಅಂತ. ಅಂದರೆ ಆ ಡ್ರಗ್ಸ್ ಅಂದರೆ ಆ ಮೆಡಿಸಿನ್ಗಳನ್ನು ನಾವು ದುರುಪಯೋಗ ಮಾಡಿಕೊಂಡಾಗ ದೃಢತೆ, ಆತ್ಮಶಿಸ್ತು, ಮಾನಸಿಕ ಪ್ರಯತ್ನಗಳು ಮತ್ತು ಆ ಜೀವನದ ಒಂದು ಸಂದರ್ಭಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ಒಂದು ಡ್ರಗ್ ದುರುಪಯೋಗಕ್ಕೆ ನಾವು ವೈದ್ಯಕೀಯ ಕ್ಷೇತ್ರವನ್ನು ಟೀಕಿಸೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಹಾರ್ಡಿನ್ ಅವರು ಹೇಳ್ತಾರೆ. ಏಕೆಂದರೆ ಈ ವೈದ್ಯಕೀಯ ಕ್ಷೇತ್ರವು ಹಿಪ್ಪೋಕ್ರೇಟ್ಸ್ ಕಾಲದಿಂದಲೂ ಸಹ ಒಂದು ಒಳ್ಳೆಯ ಇತಿಹಾಸವನ್ನು ಹೊಂದಿದೆ. ಗ್ರೀಕ್ ವೈದ್ಯರಾದಂತಹ ಹಿಪ್ಪೋಕ್ರೇಟ್ಸ್ರನ್ನು ಔಷಧದ ಶಾಸ್ತ್ರದ ಪಿತಾಮಹ ಅಂತ ನಾವು ಕರಿತೇವೆ. ರೋಗದ ಲಕ್ಷಣಗಳು, ಒಂದು ದೇಹದ ಆ ಒಂದು ಸಂರಚನೆ ಮತ್ತು ಹ್ಯಾಬಿಟ್ಸ್, ಆ ರೋಗಿಯ ಒಂದು ಹ್ಯಾಬಿಟ್ಗಳ ಮೇಲೆ ಆ ರೋಗಿಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದರು. ಅವರ ತತ್ವವನ್ನು ಈಗಿನ ಒಂದು ಆಧುನಿಕ ವೈದ್ಯರು ಸಹ ಅನುಸರಿಸ್ತಾರೆ. ಅಂದರೆ ವೈದ್ಯರು ಒಬ್ಬ ರೋಗಿಯ ನಿರ್ದಿಷ್ಟ ಕಾಯಿಲೆಯನ್ನು ಗುಣ ಮಾಡೋದಕ್ಕೆ ಸೂಕ್ತವಾದಂತಹ ಔಷಧಿಯನ್ನು ಸೂಚಿಸ್ತಾರೆ. ಇಲ್ಲಿ ಆ ಡ್ರಗ್ಸ್ನ ಒಂದು ಸಕಾರಾತ್ಮಕ ಪರಿಣಾಮ ಅಂದರೆ ನಾವು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ರೀಸ್ಟೋರೇಟಿವ್ ಎಫೆಕ್ಟ್ ಅಂದರೆ ಪುನಶ್ಚೇತನ, ನಮ್ಮ ಬಾಡಿಯಲ್ಲಿ ಪುನಶ್ಚೇತನಗೊಳ್ಳುತ್ತೆ, ಕಾಯಿಲೆಯನ್ನು ವಾಸಿ ಮಾಡ್ತಕ್ಕಂಥ ಪರಿಣಾಮ ಹೊಂದಿದೆ. ಆದರೆ ಇದೇ ಮೆಡಿಸಿನ್ಗಳನ್ನು ಒಂದು ನಕಾರಾತ್ಮಕ ಪರಿಣಾಮ, ಒಂದು ನೆಗೆಟಿವ್ ಎಫೆಕ್ಟ್ ಏನಪ್ಪ ಅಂದರೆ ಆರೋಗ್ಯವಂತ ವ್ಯಕ್ತಿ ಯಾವುದೇ ಕಾಯಿಲೆ ಇಲ್ಲದೆ ಈ ಒಂದು ಮೆಡಿಸಿನ್ಗಳನ್ನು, ಡ್ರಗ್ಸನ್ನು ತಗೊಂಡ್ರೆ ಅದು ಅವನ ಮೆದುಳು, ದೇಹ ಮತ್ತು ಅವನ ಒಂದು ಹೆಲ್ತ್ನ ಫಂಕ್ಷನಿಂಗನ್ನು ಡೆಸ್ಟ್ರಾಯ್ ಮಾಡುತ್ತೆ, ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಹಾರ್ಡಿನ್ರವರು ಹೇಳ್ತಾರೆ, ಔಷಧಿಗಳು ಮತ್ತು ನಮ್ಮ ಒಂದು ಇಂದ್ರಿಯಗಳು, ಸೆನ್ಷಿಯಲ್ ಡ್ರಗ್ಸ್ ಅಂತ ಏನಂತ ಕರಿತೀವಿ, ಅವುಗಳ ನಡುವೆ ನಾವು ವ್ಯತ್ಯಾಸವನ್ನು ಗುರುತಿಸಬೇಕು. ಇಲ್ಲಿ ಔಷಧಿಗಳೇ ಬೇರೆ ಮತ್ತು ಡ್ರಗ್ಸ್, ನಮ್ಮ ಇಂದ್ರಿಯಗಳನ್ನು ಕೆಡಿಸ್ತಕ್ಕಂಥ ಡ್ರಗ್ಸ್, ಮೆಡಿಸಿನ್ಸೇ ಬೇರೆ ಇರುತ್ತೆ, ಅವುಗಳನ್ನು ಗುರುತಿಸಬೇಕು. ಈ ಒಂದು ಆ ಸೆನ್ಷುಯಲ್ ಡ್ರಗ್ಸನ್ನು ದೇಹಕ್ಕೆ ಅಗತ್ಯವಿಲ್ಲದ ಡ್ರಗ್ಗಳಾಗಿವೆ, ಅವುಗಳನ್ನು ನಾವು ಬಳಸಬಾರದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸೆನ್ಷುಯಲ್ ಡ್ರಗ್ಸನ್ನು ನಾವು ಬಳಸಿದರೆ ಇದು ನೇರವಾಗಿ ಒಂದು ನಮ್ಮಲ್ಲಿ ನಡೀತಕ್ಕಂತಹ ಆ ರಾಸಾಯನಿಕ ಕ್ರಿಯೆಗಳನ್ನು ಉತ್ತೇಜನ ಮಾಡೋದು, ನಮ್ಮ ದೇಹದಲ್ಲಿರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳ ಕೇಂದ್ರಗಳನ್ನು ಉತ್ತೇಜನ ಮಾಡುತ್ತೆ, ಅವು ಪ್ಲೆಜರ್ಸನ್ನು ನೀಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಮತ್ತು ಅವು ನಮ್ಮ ಭಾವನೆಗಳನ್ನು ಮಾತ್ರವೇ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಒಂದು ರೀತಿಯ ಮಂಪುರು ಭಾವನೆಗಳನ್ನು, ಒಂದು ಉದ್ದೀಪನ ಭಾವನೆಗಳನ್ನು ನೀಡುತ್ತೆ. ಮಾನವನ ಮೆದುಳು ಅಂತಕ್ಕಂಥದ್ದು ನಮ್ಮ ಒಂದು ಸೆನ್ಸೇಷನ್ಸ್, ಮೂಡ್ಸ್, ಥಾಟ್ಸ್, ಆಕ್ಷನ್ಸ್ ಅಂದರೆ
ನಮ್ಮ ಮನಸ್ಥಿತಿಗಳು, ಸಂವೇದನೆಗಳು, ಆಲೋಚನೆಗಳು, ಕ್ರಿಯೆಗಳನ್ನು ರಾಸಾಯನಿಕವಾಗಿ ನಿಯಂತ್ರಣ ಮಾಡ್ತಕ್ಕಂತಹ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಈ ಒಂದು ಸೆನ್ಷಿಯಲ್ ಡ್ರಗ್ಸನ್ನು ನಾವು ತೆಗೆದುಕೊಂಡ್ರೆ ಆ ರಾಸಾಯನಿಕ ಕ್ರಿಯೆಗಳು ಬದಲಾಗುತ್ತೆ. ಇದು ಮೆದುಳಿನ ಆರೋಗ್ಯದ ಮೇಲೆ ಒಂದು ಪರಿಣಾಮ ಅಂತಕ್ಕಂಥದ್ದು ಬೀರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ರೀತಿಯ ಒಂದು ಆನಂದಕ್ಕೋಸ್ಕರ, ತೃಪ್ತಿಯನ್ನು ನಾವು ಪಡೆಯೋದಕ್ಕೋಸ್ಕರ ಈ ಡ್ರಗ್ಸನ್ನು ಏನಾದರೂ ನಾವು ಪಡ್ಕೊಂಡಾಗ ಅವು ನಮ್ಮ ದೇಹದಲ್ಲಿ ಕಾರ್ಯವಿಧಾನದಲ್ಲಿ ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯು ಡ್ರಗ್ ದುರುಪಯೋಗವನ್ನು ಪ್ರಾರಂಭಿಸಿದಾಗ ಅವನು ಸೇವಿಸುವಂತಹ ಒಂದು ಡ್ರಗ್ ಕಡಿಮೆ ಪ್ರಮಾಣದಲ್ಲಿ ತೃಪ್ತಿ ಪಡ್ತಾ ಇರ್ತಾನೆ ಮತ್ತು ಅವನು ಅದಕ್ಕೆ ಅಡಿಕ್ಷನ್ ಆಗ್ತಾನೆ. ಹೆಚ್ಚಿನ ಒಂದು ಡ್ರಗ್ಗನ್ನು ತಗೊಳ್ಳೋಕ್ಕೆ ಆತ ಸ್ಟಾರ್ಟ್ ಮಾಡ್ತಾನೆ. ಆತ ಒಬ್ಬ ಅಡಿಕ್ಷನ್ನಲ್ಲಿ ಬೀಳ್ತಾನೆ, ತೀವ್ರವಾದ ವ್ಯಸನದಲ್ಲಿ ಬೀಳ್ತಾನೆ. ಆ ಆನಂದದ ಕಾರ್ಯವಿಧಾನ ಅಲ್ಲಿ ವಿಫಲಗೊಳ್ಳುತ್ತೆ, ಫೇಲ್ ಆಗುತ್ತೆ. ಈ ಡ್ರಗ್ಗಳು ದುಃಖಗಳಿಗೆ ಪರಿಹಾರವನ್ನು ನೀಡುತ್ತೆ ಅಂತಕ್ಕಂಥ ತಪ್ಪು ಕಲ್ಪನೆ ಇದೆ. ಆದರೆ ಅದು ದುಃಖಗಳಿಗೆ ಪರಿಹಾರ ನೀಡೋದಿಲ್ಲ. ಆ ಡ್ರಗ್ಗೆ ವ್ಯಸನಿಯಾದ ವ್ಯಕ್ತಿಯು ಖಿನ್ನತೆ ಮತ್ತು ಆ ದೈಹಿಕ ಸಮಸ್ಯೆಗಳಿಂದ ಬಳಲು ಪ್ರಾರಂಭಿಸ್ತಾನೆ, ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ತಾನೆ. ಅಂದರೆ ಆ ಡ್ರಗ್ಸನ್ನು ಬಳಸೋದ್ರಿಂದ ನಾವು ಡಿಪ್ರೆಷನ್, ಫಿಸಿಕಲ್ ಪ್ರಾಬ್ಲಮ್ಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಮತ್ತು ನಮ್ಮ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಸುತ್ತಲೂ ಏನಾಗ್ತಾ ಇದೆ, ಯಾರೊಂದಿಗೆ ಮಾತನಾಡ್ತಾ ಇದ್ದೇವೆ ಎಂಬುದನ್ನು ಅವರಿಗೆ ಅರಿಯಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ಡ್ರಗ್ಸನ್ನು ಬಳಸೋದ್ರಿಂದ ಅವನ ಮನಸ್ಸು ಯಾವಾಗಲೂ ಅಸಮಾಧಾನಗೊಂಡಿರುತ್ತೆ ಮತ್ತು ಅವನ ಮಾನಸಿಕ ಸ್ಥಿತಿ ಆ ಒಂದು ಪ್ಯಾರನೋಯಾಗೆ ಹೋಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅವನು ಏಕೆಂದರೆ ಆತನು ಅಸಮಾಧಾನಗೊಂಡಿರ್ತಾನೆ, ಡ್ರಗ್ಸನ್ನು ಬಳಸ್ತಕ್ಕಂಥವನು ಅಸಮಾಧಾನಗೊಂಡಿರ್ತಾನೆ, ಅವನು ತುಂಬ ಸಸ್ಪಿಷಿಯಸ್, ಸಂಶಯ ಹೊಂದಿರ್ತಾನೆ ಮತ್ತು ಇಂಟ್ರೋವರ್ಟ್, ಅಂತರ್ಮುಖಿಯಾಗಿರ್ತಾನೆ, ಖಿನ್ನತೆಯಲ್ಲಿ ಜಾರಿರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪ್ರತಿಯೊಬ್ಬರು ಅವನನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಮತ್ತು ಆ ವ್ಯಕ್ತಿಯನ್ನು ನೋಡಿ ನಗ್ತಾ ಇದ್ದಾನೋ, ಕೋಪ್ಕೊಂಡಿದ್ದಾನೋ ಅನ್ನೋದನ್ನು ನಾವು ಅರಿತುಕೊಳ್ಳಲು ಸಾಧ್ಯ ಇಲ್ಲ. ಅಂದರೆ ಈ ರೀತಿ ಡ್ರಗ್ಸ್ ಬಳಸೋನನ್ನು ನಾವು ಆತ ನಗ್ತಾ ಇದ್ದಾನ, ಕೋಪಗೊಳ್ತಾ ಇದ್ದಾನ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ಒಬ್ಬ ವ್ಯಸನಿಯು ಒಳಗಿನಿಂದ ಸತ್ತಿದ್ದಾನೆ ಅಂತ ಸಹ ನಾವು ಭಾವಿಸ್ತೇವೆ. ಅದಕ್ಕಾಗಿಯೇ ಡ್ರಗ್ ವ್ಯಸನಿಗಳು ತಾವು ಈ ಒಂದು ಡ್ರಗ್ಗಳಿಗೆ ಅಡಿಕ್ಟ್ ಆಗ್ತಾರೆ ಮತ್ತು ಅವುಗಳ ಒಂದು ಕೈಗಳಲ್ಲಿ ಆ ಒಂದು ಡ್ರಗ್ಸ್ಗೆ ಸಿಕ್ಕಿ ಅವರು ಆಳವಾಗಿ ಆ ಒಂದು ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಾರೆ. ಇದು ಅವರಿಗೆ ಹೆಚ್ಚು ಹೆಚ್ಚು ಡ್ರಗ್ ಪ್ರೇರಿತ ಸಂವೇದನೆಗಳನ್ನು ಪಡೆಯಲು ಪ್ರೇರೇಪಿಸುತ್ತೆ. ಆ ಡ್ರಗ್ಸನ್ನು ಬಳಸಿದಾಗ ಅದು ಒಂದು ರೀತಿಯ ಆ ಒಂದು ಕೊಡ್ತಕ್ಕಂತಹ ಮಾದಕತೆ ಅಂತಕ್ಕಂಥದ್ದು ಅವರನ್ನು ಹೆಚ್ಚು ಡ್ರಗ್ಸನ್ನು ತಗೊಳ್ಳೋದಕ್ಕೆ ಪ್ರೇರೇಪಿಸುತ್ತೆ. ಈ ಡ್ರಗ್ಸನ್ನು ಬಳಸ್ತಕ್ಕಂಥವರು ಆ ಡ್ರಗ್ ವ್ಯಸನವನ್ನು ನಿಲ್ಲಿಸಲು ಸಾಧ್ಯವಾಗೋದಿಲ್ಲ. ಕಾರಣ ಏನಪ್ಪ ಅಂದರೆ ಆ ಡ್ರಗ್ನ ಹಾನಿಕಾರಕವಾದಂತಹ ಒಂದು ಸೈಡ್ ಎಫೆಕ್ಟ್ಸ್ ಅಂತಕ್ಕಂಥದ್ದು ಅಡ್ಡ ಪರಿಣಾಮಗಳಾಗಿರುತ್ತೆ. ಆದ್ದರಿಂದ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಡ್ರಗ್ಸ್ ವ್ಯಸನಿಗಳು ತೋರುವಂತಹ ಒಂದು ಲಕ್ಷಣಗಳನ್ನು ನೋಡಿದ್ರೆ ಅವರು ಇನ್ಸಿಡೆಂಟಲ್ ಡಿಲೇರಿಯಸ್ ಎಫೆಕ್ಟ್ಸ್ ಮತ್ತು ಡೆತ್ ಫ್ರಮ್ ಓವರ್ ಡೋಸ್. ಅದರ ಲಕ್ಷಣಗಳಲ್ಲಿ ಮೊದಲನೇದಾಗಿ ಆ ಒಂದು ಇನ್ಸಿಡೆಂಟಲ್ ಡಿಲೇರಿಯಸ್ ಅಂದರೆ ಪ್ರಾಸಂಗಿಕ ಸನ್ನಿವೇಶ ಪರಿಣಾಮಗಳು ಮತ್ತು ಮಿತಿಮೀರಿದ ಸೇವನೆಯಿಂದ ಸಾವು ಅಂತಕ್ಕಂಥದ್ದು. ವಿಪರೀತವಾದಂಥ ಸಂದರ್ಭದಲ್ಲಿ ಡ್ರಗ್ ವ್ಯಸನಿಗಳು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾರೆ ಮತ್ತು ಆ ಡ್ರಗ್ಗಳು ಮೆದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದು ಅವರ ಮಾನಸಿಕ ಕಾರ್ಯವಿಧಾನವನ್ನು ಬದಲಾಯಿಸುತ್ತೆ ಅಂತ ಹಾರ್ಡಿನ್ರವರು ಹೇಳ್ತಾರೆ. ಇದು ಡ್ರಗ್ ವ್ಯಸನಿಯನ್ನು ವಿಚಿತ್ರವಾಗಿ ವರ್ತಿಸುವಂತೆ ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಡ್ರಗ್ ವ್ಯಸನಿಗಳು ತಮ್ಮನ್ನು ತಾವೇ ಹಾನಿ ಮಾಡಿಕೊಳ್ತಾರೆ, ತಮ್ಮನ್ನು ತಾವೇ ಒಂದು ಕಷ್ಟಕ್ಕೆ ದೂಡ್ಕೊಳ್ತಾರೆ. ಆ ಡ್ರಗ್ಗಳು ಅನೇಕ ರೋಗಗಳಿಗೂ ಸಹ ಕಾರಣವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಡ್ರಗ್ಸ್ಗಳನ್ನು ಇಂಜೆಕ್ಟ್ ಮಾಡಲು ಬಳಸುವಂಥ ಕೊಳಕು ಸೂಜಿಗಳು ಮತ್ತು ಅವುಗಳನ್ನು ನಾವು ಬಳಸೋದ್ರಿಂದ ನಮ್ಮ ತೋಳುಗಳಲ್ಲಿ ಮತ್ತು ನರಗಳಲ್ಲಿ ಒಂದು ಕುರುಹುಗಳು ಹೇಳ್ತವೆ, ಯಕೃತ್ತಿನ ಕಾಯಿಲೆ ಬರುತ್ತೆ, ಲೈಂಗಿಕ ರೋಗಗಳು ಬರುತ್ತೆ ಮತ್ತು ಮೂತ್ರಪಿಂಡ ಮತ್ತು ಮೆದುಳಿನ ಸೋಂಕುಗಳು ಒಂದು ಇನ್ಫೆಕ್ಷನ್ಸ್ಗೆ ಆ ಡ್ರಗ್ಸ್ ಅಂತಕ್ಕಂಥದ್ದು ಕಾರಣವಾಗುತ್ತೆ. ಕೊಕೇನ್ ಮತ್ತು ಅಪೆಂಟಿಮೈನ್ಗಳು ನಶ ಮಾಡೋದು ಮೂಗಿನ ಅಂಗಾಂಶಗಳನ್ನು ನಾಶ ಮಾಡ್ತವೆ. ಗಾಂಜಾ ಮತ್ತು ತಂಬಾಕು ಸೇವನೆ ಶ್ವಾಸಕೋಶದ ಕಾಯಿಲೆಗಳಿಗೆ ಕಾರಣವಾಗಬಹುದು ಅಂತ ಹೇಳ್ತಾರೆ. ಆಲ್ಕೋಹಾಲ್, ಅದಾದ ನಂತರ ವಾಲಟೈಲ್ ಸೊಲ್ಯೂಷನ್ಸ್ ಮತ್ತು ಅಪೆಂಟಿಮೈನ್ಗಳು ಗಾಂಜಾದ ಒಂದು ಹೆಚ್ಚನ್ನು ಬಳಕೆ ಮಾಡೋದ್ರಿಂದ ಅದು ನಮ್ಮ ಲಿವರ್ ಯಕೃತ್ತನ್ನು ತೀವ್ರವಾಗಿ ಶಾಶ್ವತವಾಗಿ ಕೂಡ ಅದು ನಾಶ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಗರ್ಭಿಣಿಯರು ಡ್ರಗ್ಸ್ ಸೇವಿಸಿದರೆ ಅವರ ಮಕ್ಕಳು ಡ್ರಗ್ ವ್ಯಸನಿಗಳಾಗ್ತಾರೆ ಮತ್ತು ಅದನ್ನು ಹಿಂತೆಗೆದುಕೊಳ್ತಕ್ಕಂತಹ ಲಕ್ಷಣಗಳನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ. ಕೊಕೇನ್ ಮತ್ತು ಅಪೆಂಟಮೈನ್ಗಳು ಕೂದಲು ಉದುರುವಿಕೆಗೆ ಕಾರಣವಾಗ್ತವೆ. ಗಾಂಜಾ ಸಹ ಜೀವಕೋಶಗಳನ್ನು ನಾಶ ಮಾಡುತ್ತೆ. ಈ ಡ್ರಗ್ ಬಳಕೆದಾರರು ಜೀವನ ಶೈಲಿಯು ಅವರನ್ನು ನಿಮೋನಿಯಾ, ಕ್ಷಯ,
ಮತ್ತು ಮಾಲ್ ನ್ಯೂಟ್ರಿಷನ್ ಅಪೌಷ್ಟಿಕತೆ ಮತ್ತು ವೆಯ್ಟ್ ಲಾಸ್ಗೆ ಒಳಗಾಗುವಂತೆ ಮಾಡುತ್ತೆ. ಅದಾಗೆ ಈ ಒಂದು ಎಸೆನ್ಷಿಯಲ್ ಡ್ರಗ್ಸನ್ನು ತಗೊಳ್ಳೋದ್ರಿಂದ ಒಂದು ಉಸಿರಾಟದ ಕಾಯಿಲೆಗಳು ಬರುತ್ತೆ ಮತ್ತು ಕಾರ್ಡಿಯಾಕ್ ಫೇಲ್ಯೂರ್, ಹಾರ್ಟ್ ಒಂದು ಅಟ್ಯಾಕ್ ಆಗ್ತಕ್ಕಂಥದ್ದು, ಕೊನೆಗೆ ಡೆತ್ ಅಂತಕ್ಕಂಥದ್ದು ಸಹ ಕಾರಣವಾಗಬಹುದು. ಈ ಒಂದು ಎಸೆನ್ಷಿಯಲ್ ಡ್ರಗ್ಸನ್ನು ಬಳಸೋದ್ರಿಂದ ಮೆದುಳಿನ ಜೀವಕೋಶಗಳು ಆ ರಾಸಾಯನಿಕ ಪ್ರಕ್ರಿಯೆಯನ್ನು ಬದಲಾಯಿಸುತ್ತೆ. ಇದು ಜೀವಕೋಶದ ಮಾರ್ಗ ಮತ್ತು ಸಂಪರ್ಕಗಳನ್ನು ಅದು ಬದಲಾಯಿಸೋದ್ರಿಂದ ಆತ ಒಂದು ರೀತಿಯಾಗಿ ಹುಚ್ಚನಂತೆ ಆಡ್ತಾ ಇರ್ತಾನೆ. ಜೀವಕೋಶದ ಹಾನಿಯ ಆಧಾರದ ಮೇಲೆ ಅಡ್ಡ ಪರಿಣಾಮವು ಆ ವ್ಯಸನಿಯ ತಾತ್ಕಾಲಿಕವಾದಂಥ ಕಾಯಿಲೆ ಆಗಿರ್ಬೋದು ಅಥವಾ ಪರ್ಮನೆಂಟ್ ಡಿಸೀಸ್ ಸಹ ಆಗಿರಬಹುದು ಅಂತ ಡಾಕ್ಟರ್ ಹಾರ್ಡಿನ್ ಜೋನ್ಸ್ ಹೇಳ್ತಾರೆ. ಈ ಒಂದು ಆರ್ಟಿಕಲ್ನ ಕೊನೆಯಲ್ಲಿ ಅವರು ಹೇಳ್ತಾರೆ, ಮೆದುಳಿನ ಮೇಲೆ ಡ್ರಗ್ ಪರಿಣಾಮದ ಮೇಲೆ ಹೆಚ್ಚು ಡ್ರಗ್ಸ್ ಅಂತಕ್ಕಂಥದ್ದು ಮೆದುಳಿನ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಡ್ರಗ್ಗನ್ನು ಮೆದುಳಿನ ಮೇಲೆ ಪರಿಣಾಮವನ್ನು ಆಗ್ತಕ್ಕಂಥದ್ದು ಯಾರೂ ಸಹ ಅರ್ಥಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿ ತಮ್ಮ ಎಸೆಯನ್ನು ಮುಗಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಒಂದು ಎಸೆ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.